ದೇಶ ಮತ್ತು ವಿದೇಶಗಳಲ್ಲಿ ತನ್ನದೇ ವೈಶಿಷ್ಟ್ಯವನ್ನು ಮತ್ತು ಐತಿಹಾಸಿಕ ನೆಲೆಯನ್ನು ಕಂಡುಕೊಂಡಿರುವಂಥದ್ದು ರಾಜ್ಯದ ಶಕ್ತಿಸೌಧ ವಿಧಾನಸೌಧ ಆಗಿದೆ. ಇಂತಹ ವಿಧಾನಸೌಧದ ಪಶ್ಚಿಮ ದ್ವಾರಕ್ಕೆ ಇವತ್ತು ರೋಸ್ವುಡ್ನ ಹೊಸ ಬಾಗಿಲನ್ನು ಅಳವಡಿಕೆ ಮಾಡಲಾಗಿದೆ. ನಾನೀಗ ಆ ಬಾಗಿಲಿನ ಮುಂದೆ ಇರುವಂಥದ್ದು ಪ್ರಮುಖವಾಗಿ ಇದು ಮೊದಲಿಗೆ ಗ್ರಿಲ್ ಗೇಟನ್ನು ಅಳವಡಿಕೆ ಮಾಡಲಾಗಿತ್ತು. ಆದರೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ, ದೇಶದ ವಿದೇಶದಿಂದ ಆಗಿರ್ಬೋದು ಅಥವಾ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಂಥ ಪ್ರವಾಸಿಗರು ವಿಧಾನಸೌಧದ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಆಕರ್ಷಣೆ ಮಾಡಬೇಕು, ಅದರ ಒಂದು ಗ್ರ್ಯಾಂಡ್ ಲುಕ್ ಕೊಡಬೇಕು ಅನ್ನೋಂಥ ಕಾರಣಕ್ಕಾಗಿ ಈ ರೋಸ್ವುಡ್ನ ಬಾಗಿಲನ್ನು ಅಳವಡಿಕೆ ಮಾಡಲಾಗಿದೆ. ಪ್ರಮುಖವಾಗಿ ಈ ಒಂದು ಬಾಗಿಲಿನ ಒಂದು ವೈಶಿಷ್ಟ್ಯ ಮತ್ತು ಪ್ರಮುಖವಾದಂಥ ಏನೆಲ್ಲ ವೈಶಿಷ್ಟ್ಯಗಳಿದೆ ಅಂತ ನೋಡಿದ್ರೆ, ಒಂದು ರಾಷ್ಟ್ರ ಲಾಂಛನ ಅಶೋಕ ಸ್ತಂಭವನ್ನು ಇಲ್ಲಿ ಅಳವಡಿಕೆ ಮಾಡಿಕೊಂಡಿರುವಂಥದ್ದು, ಮತ್ತು ರಾಜ್ಯ ಲಾಂಛನವನ್ನು ಕೂಡ ಅಳವಡಿಕೆ ಮಾಡಿಕೊಂಡಿರುವಂಥದ್ದು, ಕುಸುರಿ ಕೆತ್ತನೆಯನ್ನು ಇಲ್ಲಿ ಮಾಡಿರುವಂಥದ್ದು. ಈ ಪ್ರಕ್ರಿಯೆ ಯಾವ ರೀತಿ ನಡೀತು ಅನ್ನುವಂಥದ್ದು ನಾವು ಗಮನಿಸುವಂಥದ್ದಾದರೆ, ಮೊದಲಿಗೆ ಇದು ಲೋಕೋಪಯೋಗಿ ಇಲಾಖೆಯಲ್ಲಿ ಈ ಒಂದು ಇಲಾಖೆಯ ಅಡಿಯಲ್ಲಿ ಕೆಲಸವನ್ನು ಶುರುವಾಗುತ್ತೆ. ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಾರಂಥದ್ದು. ಒಟ್ಟಾರೆಯಾಗಿ ಈ ಒಂದು ಬಾಗಿಲಿನ ಕೆತ್ತನೆ ಅಥವಾ ಬಾಗಿಲಿನ ಅಳವಡಿಕೆಗಾಗಿ 84 ಲಕ್ಷ ರೂಪಾಯಿ ಈವರೆಗೂ ಖರ್ಚಾಗಿದೆ. ಒಟ್ಟಾರೆಯಾಗಿ ಇಲ್ಲಿಯ ಈ ಒಂದು ವಿಸ್ತೀರ್ಣ ಆಗಿರ್ಬೋದು ಅಥವಾ ಎಷ್ಟು ಅಡಿ ಇದೆ ಅನ್ನೋಂಥದ್ದನ್ನು ನಾವು ತೋರಿಸೋದಾದರೆ, ಇಲ್ಲಿ ಪ್ರಮುಖವಾಗಿ ಒಂದು ದ್ವಾರದ ವೈಶಿಷ್ಟ್ಯ ಅಂತ ಬೀಟೆ ಮರದ ಮಧ್ಯದ ಮುಖ್ಯ ಬಾಗಿಲೇನಿದೆ ಅದರ ಅಳತೆ 15.75 ಅಡಿ ಅಗಲ ಮತ್ತು 12 ಅಡಿ ಎತ್ತರ, ವಿಸ್ತೀರ್ಣ 189 ಚದರ ಅಡಿ ಈ ಒಂದು ಇರುವಂಥದ್ದು. ಜೊತೆಗೆ ಪಕ್ಕದ ಎರಡು ಬದಿಗಳಲ್ಲಿರುವಂತಹ ಬಾಗಿಲು, ಆ ಪಕ್ಕದ ಎರಡು ಬದಿಯಲ್ಲಿರುವಂತಹ ಬಾಗಿಲು 4.5 ಅಡಿ ಅಗಲ ಮತ್ತು 12 ಅಡಿ ಎತ್ತರದ ದ್ವಾರಗಳಾಗಿರುವಂಥದ್ದು. ಬೀಟೆ ಮರದಿಂದ ಮೈಸೂರಿನ ಅರಮನೆಯಲ್ಲಿನ ಬಾಗಿಲ ಮಾದರಿಯಲ್ಲಿ ಕುಸುರಿ ಕೆತ್ತನೆ ಮತ್ತು ಪ್ರಮುಖ ದ್ವಾರದ ಮೇಲ್ಭಾಗದಲ್ಲೂ ಕೂಡ ಈ ಲಾಂಛನ ಗಂಡಬೇರುಂಡ ಆಗಿರ್ಬೋದು, ಅಶೋಕ ಸ್ತಂಭವನ್ನು ಅಳವಡಿಕೆ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಇಡೀ ವಿಧಾನಸೌಧಕ್ಕೆ ಬಂದಂಥ ಸಂದರ್ಭದಲ್ಲಿ ಬಂದಂಥ ಆಕರ್ಷಕರಾಗಿರ್ಬೋದು, ಪ್ರವಾಸಿಗರಾಗಿರ್ಬೋದು, ತಮ್ಮ ಏನು ಚಿತ್ರಪಟವನ್ನು ತೆಗೆದುಕೊಳ್ತಾರೆ, ಫೋಟೋಗಳನ್ನು ತೆಗೆದುಕೊಳ್ತಾರೆ. ಅಷ್ಟೇ ಅಲ್ಲದೆ ಇಲ್ಲೂ ಕೂಡ ಪ್ರವಾಸಿಗರು ಅಂದರೆ ಪ್ರತಿ ಕೂಡ ಟೂರಿಸಮ್ ಕೂಡ ಇಲ್ಲಿ ಓಪನ್ ಆಗಿರುವಂಥದ್ದು, ಬಂದು ಪ್ರವಾಸಿಗರು ಕೂಡ ವಿಧಾನಸೌಧದ ಬಗ್ಗೆ ತಿಳಿದುಕೊಳ್ಬಹುದು ಅನ್ನುವಂಥ ಒಂದು ವ್ಯವಸ್ಥೆನೂ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಈ ದ್ವಾರವನ್ನು ಅಳವಡಿಕೆ ಮಾಡಿಕೊಂಡಿರುವಂಥದ್ದು. ಇದೊಂದು ರೀತಿ ಐತಿಹಾಸಿಕ ದ್ವಾರವೂ ಆಗೂ ಕೂಡ ಆಗುತ್ತೆ. ಇವತ್ತು ಕೂಡ ಈ ದ್ವಾರದ ಉದ್ಘಾಟನೆ ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಬಾಗಿಲನ್ನ ಉದ್ಘಾಟನೆ ಮಾಡಿರುವಂಥದ್ದು. ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಇಂಥ ಕೆಲಸಗಳನ್ನ ಮಾಡಿಸ್ತಾ ಇರುವಂಥದ್ದು. ನಿಧಾನವಾಗಿ ಸೋಲಾರ್ ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡಿಕೊಂಡಿರುವಂಥದ್ದು. ಇವತ್ತು ಕೂಡ ಸೋಲಾರ್ ಫಲಕಗಳ ಉದ್ಘಾಟನೆಯೂ ಕೂಡ ವಿಧಾನಸೌಧದಲ್ಲಿ ಆಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ದೇಶ ಮತ್ತು ವಿದೇಶಗಳಲ್ಲಿ ತನ್ನದೇ ವೈಶಿಷ್ಟ್ಯವನ್ನು ಮತ್ತು ಐತಿಹಾಸಿಕ ನೆಲೆಯನ್ನು ಕಂಡುಕೊಂಡಿರುವಂಥದ್ದು ರಾಜ್ಯದ ಶಕ್ತಿಸೌಧ ವಿಧಾನಸೌಧ ಆಗಿದೆ. ಇಂತಹ ವಿಧಾನಸೌಧದ ಪಶ್ಚಿಮ ದ್ವಾರಕ್ಕೆ ಇವತ್ತು ರೋಸ್ವುಡ್ನ ಹೊಸ ಬಾಗಿಲನ್ನು ಅಳವಡಿಕೆ ಮಾಡಲಾಗಿದೆ. ನಾನೀಗ ಆ ಬಾಗಿಲಿನ ಮುಂದೆ ಇರುವಂಥದ್ದು ಪ್ರಮುಖವಾಗಿ ಇದು ಮೊದಲಿಗೆ ಗ್ರಿಲ್ ಗೇಟನ್ನು ಅಳವಡಿಕೆ ಮಾಡಲಾಗಿತ್ತು. ಆದರೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ, ದೇಶದ ವಿದೇಶದಿಂದ ಆಗಿರ್ಬೋದು ಅಥವಾ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಂಥ ಪ್ರವಾಸಿಗರು ವಿಧಾನಸೌಧದ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಆಕರ್ಷಣೆ ಮಾಡಬೇಕು, ಅದರ ಒಂದು ಗ್ರ್ಯಾಂಡ್ ಲುಕ್ ಕೊಡಬೇಕು ಅನ್ನೋಂಥ ಕಾರಣಕ್ಕಾಗಿ ಈ ರೋಸ್ವುಡ್ನ ಬಾಗಿಲನ್ನು ಅಳವಡಿಕೆ ಮಾಡಲಾಗಿದೆ. ಪ್ರಮುಖವಾಗಿ ಈ ಒಂದು ಬಾಗಿಲಿನ ಒಂದು ವೈಶಿಷ್ಟ್ಯ ಮತ್ತು ಪ್ರಮುಖವಾದಂಥ ಏನೆಲ್ಲ ವೈಶಿಷ್ಟ್ಯಗಳಿದೆ ಅಂತ ನೋಡಿದ್ರೆ, ಒಂದು ರಾಷ್ಟ್ರ ಲಾಂಛನ ಅಶೋಕ ಸ್ತಂಭವನ್ನು ಇಲ್ಲಿ ಅಳವಡಿಕೆ ಮಾಡಿಕೊಂಡಿರುವಂಥದ್ದು, ಮತ್ತು ರಾಜ್ಯ ಲಾಂಛನವನ್ನು ಕೂಡ ಅಳವಡಿಕೆ ಮಾಡಿಕೊಂಡಿರುವಂಥದ್ದು, ಕುಸುರಿ ಕೆತ್ತನೆಯನ್ನು ಇಲ್ಲಿ ಮಾಡಿರುವಂಥದ್ದು. ಈ ಪ್ರಕ್ರಿಯೆ ಯಾವ ರೀತಿ ನಡೀತು ಅನ್ನುವಂಥದ್ದು ನಾವು ಗಮನಿಸುವಂಥದ್ದಾದರೆ, ಮೊದಲಿಗೆ ಇದು ಲೋಕೋಪಯೋಗಿ ಇಲಾಖೆಯಲ್ಲಿ ಈ ಒಂದು ಇಲಾಖೆಯ ಅಡಿಯಲ್ಲಿ ಕೆಲಸವನ್ನು ಶುರುವಾಗುತ್ತೆ. ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಾರಂಥದ್ದು. ಒಟ್ಟಾರೆಯಾಗಿ ಈ ಒಂದು ಬಾಗಿಲಿನ ಕೆತ್ತನೆ ಅಥವಾ ಬಾಗಿಲಿನ ಅಳವಡಿಕೆಗಾಗಿ 84 ಲಕ್ಷ ರೂಪಾಯಿ ಈವರೆಗೂ ಖರ್ಚಾಗಿದೆ. ಒಟ್ಟಾರೆಯಾಗಿ ಇಲ್ಲಿಯ ಈ ಒಂದು ವಿಸ್ತೀರ್ಣ ಆಗಿರ್ಬೋದು ಅಥವಾ ಎಷ್ಟು ಅಡಿ ಇದೆ ಅನ್ನೋಂಥದ್ದನ್ನು ನಾವು ತೋರಿಸೋದಾದರೆ, ಇಲ್ಲಿ ಪ್ರಮುಖವಾಗಿ ಒಂದು ದ್ವಾರದ ವೈಶಿಷ್ಟ್ಯ ಅಂತ ಬೀಟೆ ಮರದ ಮಧ್ಯದ ಮುಖ್ಯ ಬಾಗಿಲೇನಿದೆ ಅದರ ಅಳತೆ 15.75 ಅಡಿ ಅಗಲ ಮತ್ತು 12 ಅಡಿ ಎತ್ತರ, ವಿಸ್ತೀರ್ಣ 189 ಚದರ ಅಡಿ ಈ ಒಂದು ಇರುವಂಥದ್ದು. ಜೊತೆಗೆ ಪಕ್ಕದ ಎರಡು ಬದಿಗಳಲ್ಲಿರುವಂತಹ ಬಾಗಿಲು, ಆ ಪಕ್ಕದ ಎರಡು ಬದಿಯಲ್ಲಿರುವಂತಹ ಬಾಗಿಲು 4.5 ಅಡಿ ಅಗಲ ಮತ್ತು 12 ಅಡಿ ಎತ್ತರದ ದ್ವಾರಗಳಾಗಿರುವಂಥದ್ದು. ಬೀಟೆ ಮರದಿಂದ
ಮೈಸೂರಿನ ಅರಮನೆಯಲ್ಲಿನ ಬಾಗಿಲ ಮಾದರಿಯಲ್ಲಿ ಕುಸುರಿ ಕೆತ್ತನೆ ಮತ್ತು ಪ್ರಮುಖ ದ್ವಾರದ ಮೇಲ್ಭಾಗದಲ್ಲೂ ಕೂಡ ಈ ಲಾಂಛನ ಗಂಡಬೇರುಂಡ ಆಗಿರ್ಬೋದು ಅಶೋಕ ಸ್ತಂಭವನ್ನು ಅಳವಡಿಕೆ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಇಡೀ ವಿಧಾನಸೌಧಕ್ಕೆ ಬಂದಂಥ ಸಂದರ್ಭದಲ್ಲಿ ಬಂದಂಥ ಆಕರ್ಷಕರಾಗಿರ್ಬೋದು, ಪ್ರವಾಸಿಗರಾಗಿರ್ಬೋದು, ತಮ್ಮ ಏನು ಚಿತ್ರಪಟವನ್ನು ತೆಗೆದುಕೊಳ್ತಾರೆ, ಫೋಟೋಗಳನ್ನು ತೆಗೆದುಕೊಳ್ತಾರೆ. ಅಷ್ಟೇ ಅಲ್ಲದೆ ಇಲ್ಲೂ ಕೂಡ ಪ್ರವಾಸಿಗರು ಅಂದರೆ ಪ್ರತಿ ಕೂಡ ಟೂರಿಸಂ ಕೂಡ ಇಲ್ಲಿ ಓಪನ್ ಆಗಿರುವಂಥದ್ದು. ಬಂದು ಪ್ರವಾಸಿಗರು ಕೂಡ ವಿಧಾನಸೌಧದ ಬಗ್ಗೆ ತಿಳಿದುಕೊಳ್ಳಬಹುದು ಅನ್ನುವಂತಹ ಒಂದು ವ್ಯವಸ್ಥೆನೂ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಈ ದ್ವಾರವನ್ನ ಅಳವಡಿಕೆ ಮಾಡಿಕೊಂಡಿರುವಂಥದ್ದು. ಇದೊಂದು ರೀತಿ ಐತಿಹಾಸಿಕ ದ್ವಾರವೂ ಆಗೂ ಕೂಡ ಆಗುತ್ತೆ. ಇವತ್ತು ಕೂಡ ಈ ದ್ವಾರದ ಉದ್ಘಾಟನೆ ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಬಾಗಿಲನ್ನ ಉದ್ಘಾಟನೆ ಮಾಡಿರುವಂಥದ್ದು. ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಈ ಕೆಲಸಗಳನ್ನ ಮಾಡಿಸ್ತಾ ಇರುವಂಥದ್ದು. ನಿಧಾನವಾಗಿ ಸೋಲಾರ್ ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡಿಕೊಂಡಿರುವಂಥದ್ದು. ಇವತ್ತು ಕೂಡ ಸೋಲಾರ್ ಫಲಕಗಳ ಉದ್ಘಾಟನೆಯೂ ಕೂಡ ವಿಧಾನಸೌಧದಲ್ಲಿ ಆಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ದೇಶ ಮತ್ತು ವಿದೇಶಗಳಲ್ಲಿ ತನ್ನದೇ ವೈಶಿಷ್ಟ್ಯವನ್ನು ಮತ್ತು ಐತಿಹಾಸಿಕ ನೆಲೆಯನ್ನು ಕಂಡುಕೊಂಡಿರುವಂಥದ್ದು ರಾಜ್ಯದ ಶಕ್ತಿಸೌಧ ವಿಧಾನಸೌಧ ಆಗಿದೆ. ಇಂತಹ ವಿಧಾನಸೌಧದ ಪಶ್ಚಿಮ ದ್ವಾರಕ್ಕೆ ಇವತ್ತು ರೋಸ್ವುಡ್ನ ಹೊಸ ಬಾಗಿಲನ್ನು ಅಳವಡಿಕೆ ಮಾಡಲಾಗಿದೆ. ನಾನೀಗ ಆ ಬಾಗಿಲಿನ ಮುಂದೆ ಇರುವಂಥದ್ದು ಪ್ರಮುಖವಾಗಿ ಇದು ಮೊದಲಿಗೆ ಗ್ರಿಲ್ ಗೇಟನ್ನು ಅಳವಡಿಕೆ ಮಾಡಲಾಗಿತ್ತು. ಆದರೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ. ದೇಶದ ವಿದೇಶದಿಂದ ಆಗಿರ್ಬೋದು ಅಥವಾ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಂಥ ಪ್ರವಾಸಿಗರು ವಿಧಾನಸೌಧದ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಆಕರ್ಷಣೆ ಮಾಡಬೇಕು, ಅದರ ಒಂದು ಗ್ರ್ಯಾಂಡ್ ಲುಕ್ ಕೊಡಬೇಕು ಅನ್ನೋಂಥ ಕಾರಣಕ್ಕಾಗಿ ಈ ರೋಸ್ವುಡ್ನ ಬಾಗಿಲನ್ನು ಅಳವಡಿಕೆ ಮಾಡಲಾಗಿದೆ. ಪ್ರಮುಖವಾಗಿ ಈ ಒಂದು ಬಾಗಿಲಿನ ಒಂದು ವೈಶಿಷ್ಟ್ಯ ಮತ್ತು ಪ್ರಮುಖವಾದಂಥ ಏನೆಲ್ಲ ವೈಶಿಷ್ಟ್ಯಗಳಿದೆ ಅಂತ ನೋಡಿದ್ರೆ, ಒಂದು ರಾಷ್ಟ್ರ ಲಾಂಛನ ಅಶೋಕ ಸ್ತಂಭವನ್ನು ಇಲ್ಲಿ ಅಳವಡಿಕೆ ಮಾಡಿಕೊಂಡಾಗಿರುವಂಥದ್ದು, ಮತ್ತು ರಾಜ್ಯ ಲಾಂಛನವನ್ನು ಕೂಡ ಅಳವಡಿಕೆ ಮಾಡಿಕೊಂಡಿರುವಂಥದ್ದು, ಕುಸುರಿ ಕೆತ್ತನೆಯನ್ನು ಇಲ್ಲಿ ಮಾಡಿರುವಂಥದ್ದು. ಈ ಪ್ರಕ್ರಿಯೆ ಯಾವ ರೀತಿ ನಡೀತು ಅನ್ನುವಂಥದ್ದು ನಾವು ಗಮನಿಸುವಂಥದ್ದಾದ್ರೆ, ಮೊದಲಿಗೆ ಇದು ಲೋಕೋಪಯೋಗಿ ಇಲಾಖೆಯಲ್ಲಿ ಈ ಒಂದು ಇಲಾಖೆಯ ಅಡಿಯಲ್ಲಿ ಕೆಲಸವನ್ನ ಶುರುವಾಗುತ್ತೆ. ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಾರಂಥದ್ದು. ಒಟ್ಟಾರೆಯಾಗಿ ಈ ಒಂದು ಬಾಗಿಲಿನ ಕೆತ್ತನೆ ಅಥವಾ ಬಾಗಿಲಿನ ಅಳವಡಿಕೆಗಾಗಿ 84 ಲಕ್ಷ ರೂಪಾಯಿ ಈವರೆಗೂ ಖರ್ಚಾಗಿದೆ. ಒಟ್ಟಾರೆಯಾಗಿ ಇಲ್ಲಿಯ ಈ ಒಂದು ವಿಸ್ತೀರ್ಣ ಆಗಿರ್ಬೋದು ಅಥವಾ ಎಷ್ಟು ಅಡಿ ಇದೆ ಅನ್ನೋಂಥದ್ದನ್ನು ನಾವು ತೋರಿಸೋದಾದರೆ, ಇಲ್ಲಿ ಪ್ರಮುಖವಾಗಿ ಒಂದು ದ್ವಾರದ ವೈಶಿಷ್ಟ್ಯ ಅಂತ ಬೀಟೆ ಮರದ ಮಧ್ಯದ ಮುಖ್ಯ ಬಾಗಿಲೇನಿದೆ ಅದರ ಅಳತೆ 15.75 ಅಡಿ ಅಗಲ ಮತ್ತು 12 ಅಡಿ ಎತ್ತರ, ವಿಸ್ತೀರ್ಣ 189 ಚದರ ಅಡಿ ಈ ಒಂದು ಇರುವಂಥದ್ದು. ಜೊತೆಗೆ ಪಕ್ಕದ ಎರಡು ಬದಿಗಳಲ್ಲಿರುವಂತಹ ಬಾಗಿಲು, ಆ ಪಕ್ಕದ ಎರಡು ಬದಿಯಲ್ಲಿರುವಂತಹ ಬಾಗಿಲು 4.5 ಅಡಿ ಅಗಲ ಮತ್ತು 12 ಅಡಿ ಎತ್ತರದ ದ್ವಾರಗಳಾಗಿರುವಂಥದ್ದು. ಬೀಟೆ ಮರದಿಂದ ಮೈಸೂರಿನ ಅರಮನೆಯಲ್ಲಿನ ಬಾಗಿಲ ಮಾದರಿಯಲ್ಲಿ ಕುಸುರಿ ಕೆತ್ತನೆ ಮತ್ತು ಪ್ರಮುಖ ದ್ವಾರದ ಮೇಲ್ಭಾಗದಲ್ಲೂ ಕೂಡ ಈ ಲಾಂಛನ ಗಂಡಬೇರುಂಡ ಆಗಿರ್ಬೋದು ಅಶೋಕ ಸ್ತಂಭವನ್ನು ಅಳವಡಿಕೆ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಇಡೀ ವಿಧಾನಸೌಧಕ್ಕೆ ಬಂದಂಥ ಸಂದರ್ಭದಲ್ಲಿ ಬಂದಂಥ ಆಕರ್ಷಕರಾಗಿರ್ಬೋದು, ಪ್ರವಾಸಿಗರಾಗಿರ್ಬೋದು, ತಮ್ಮ ಏನು ಚಿತ್ರಪಟವನ್ನು ತೆಗೆದುಕೊಳ್ತಾರೆ, ಫೋಟೋಗಳನ್ನು ತೆಗೆದುಕೊಳ್ತಾರೆ. ಅಷ್ಟೇ ಅಲ್ಲದೆ ಇಲ್ಲೂ ಕೂಡ ಪ್ರವಾಸಿಗರು ಅಂದರೆ ಪ್ರತಿ ಕೂಡ ಟೂರಿಸಂ ಕೂಡ ಇಲ್ಲಿ ಓಪನ್ ಆಗಿರುವಂಥದ್ದು. ಬಂದು ಪ್ರವಾಸಿಗರು ಕೂಡ ವಿಧಾನಸೌಧದ ಬಗ್ಗೆ ತಿಳಿದುಕೊಳ್ಳಬಹುದು ಅನ್ನುವಂತಹ ಒಂದು ವ್ಯವಸ್ಥೆನೂ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಈ ದ್ವಾರವನ್ನ ಅಳವಡಿಕೆ ಮಾಡಿಕೊಂಡಿರುವಂಥದ್ದು. ಇದೊಂದು ರೀತಿ ಐತಿಹಾಸಿಕ ದ್ವಾರವೂ ಆಗೂ ಕೂಡ ಆಗುತ್ತೆ. ಇವತ್ತು ಕೂಡ ಈ ದ್ವಾರದ ಉದ್ಘಾಟನೆ ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಬಾಗಿಲನ್ನ ಉದ್ಘಾಟನೆ ಮಾಡಿರುವಂಥದ್ದು. ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಈ ಕೆಲಸಗಳನ್ನ ಮಾಡಿಸ್ತಾ ಇರುವಂಥದ್ದು. ನಿಧಾನವಾಗಿ ಸೋಲಾರ್ ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡಿಕೊಂಡಿರುವಂಥದ್ದು. ಇವತ್ತು ಕೂಡ ಸೋಲಾರ್ ಫಲಕಗಳ ಉದ್ಘಾಟನೆಯೂ ಕೂಡ ವಿಧಾನಸೌಧದಲ್ಲಿ ಆಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.